ಈ ವ್ಯಕ್ತಿ ಎಲಾನ್ ಮಸ್ಕ್ಗಿಂತ ಶ್ರೀಮಂತ ವ್ಯಕ್ತಿ. 140 ಕೋಟಿ ಜನಸಂಖ್ಯೆ ಇರೋ ನಮ್ಮ ಭಾರತದ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಅವರ ನೆಟ್ವರ್ತ್ $100 ಬಿಲಿಯನ್ ಇದೆ. ಅಂದ್ರೆ 8,80,000 ಕೋಟಿ. ಗೌತಮ್ ಅದಾನಿ ಅವರ ನೆಟ್ವರ್ತ್ $65 ಬಿಲಿಯನ್ ಇದೆ. ನಾನ್ ಮಾತಾಡ್ತಿರೋ ಈ ವ್ಯಕ್ತಿಯ ಆಸ್ತಿ ಒಂದೇ ದಿನದಲ್ಲಿ 100 ಬಿಲಿಯನ್ ಜಾಸ್ತಿ ಆಗಿದೆ. ಇವ್ರ ಹೆಸರು ಲ್ಯಾರಿ ಎಲಿಸನ್ ಅಂತ. ಒರಾಕಲ್ ಕಂಪನಿಯ ಕೋ-ಫೌಂಡರ್. ಈ ಕಂಪನಿ ಕ್ಲೌಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಆ್ಯಪ್, ವೆಬ್ಸೈಟ್, ಈ ಟೆಕ್ನಾಲಜೀಸ್ ಏನೇನು ಯೂಸ್ ಮಾಡ್ತೀವಲ್ವಾ, ಇದನ್ನೆಲ್ಲ ನಾವು ಯೂಸ್ ಮಾಡ್ಬೇಕಂದ್ರೆ ಕ್ಲೌಡ್ ಟೆಕ್ನಾಲಜಿ ಬೇಕೇ ಬೇಕು. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಆ್ಯಪ್ಸ್, ವೆಬ್ಸೈಟ್ಸ್, ಟೆಕ್ನಾಲಜೀಸ್ ಏನಿದೆ ಅಲ್ವಾ, ಇದೆಲ್ಲ ಮನೆ ಇದ್ದ ಹಾಗೆ. ಕ್ಲೌಡ್ ಟೆಕ್ನಾಲಜಿ ಬುನಾದಿ ಇದ್ದಾಗೆ. ಬುನಾದಿ ನಮ್ಮ ಕಣ್ಣಿಗೆ ಕಾಣಲ್ಲ, ಮನೆ ನಮ್ಮ ಕಣ್ಣಿಗೆ ಕಾಣುತ್ತೆ ಅಷ್ಟೇ. ನಮ್ಮ ಜಗತ್ತಲ್ಲಿ ಟೆಕ್ನಾಲಜಿ ಚೇಂಜ್ ಆಗ್ತಿರೋ ಸ್ಪೀಡ್ ನೋಡಿದ್ರೆ, ನೀವು ನೋಡಿರ್ಬೋದು AI ಆಗಿರ್ಬೋದು, ರೋಬೋಟಿಕ್ಸ್ ಆಗಿರ್ಬೋದು, ಇದೆಲ್ಲ ಚೇಂಜ್ ಆಗ್ತಿರೋ ಸ್ಪೀಡ್ ನೋಡಿದ್ರೆ ಕ್ಲೌಡ್ ಟೆಕ್ನಾಲಜಿ ರಿಕ್ವೈರ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒರಾಕಲ್ ಕಂಪನಿಯ ಶೇರ್ ಪ್ರೈಸ್ ಒಂದೇ ದಿನದಲ್ಲಿ 40% ಮೇಲೆ ಹೋಗಿತ್ತು. ಈ ಒರಾಕಲ್ ಕಂಪನಿನಲ್ಲಿ ಲ್ಯಾರಿ ಎಲಿಸನ್ ಅವ್ರದ್ದು 41% ಓನರ್ಶಿಪ್ ಇದೆ. ಅದಕ್ಕೇನೆ ಒಂದೇ ದಿನದಲ್ಲಿ ಅವರ ನೆಟ್ವರ್ತ್ $100 ಬಿಲಿಯನ್ ಗಿಂತ ಜಾಸ್ತಿ ಆಗಿತ್ತು. ಎಲಾನ್ ಮಸ್ಕ್ ಗಿಂತ ಶ್ರೀಮಂತ ವ್ಯಕ್ತಿಯಾಗಿದ್ರು. ಈಗ ಲ್ಯಾರಿ ಎಲಿಸನ್ ಅವರು ಜಗತ್ತಿನ ಶ್ರೀಮಂತರ ಪಟ್ಟಿನಲ್ಲಿ ಎಲಾನ್ ಮಸ್ಕ್ ನ ಬಿಟ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಇವರೇನೆ.